ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನಲ್ಲಿ ಜಿಲ್ಲಾಡಳಿತ ಹಾಗೂ ತಾಲೂಕು ಪಂಚಾಯಿತಿ ವತಿಯಿಂದ ಇಂಡಿ ತಾಲೂಕು ಮಟ್ಟದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ನೂತನ ಕಚೇರಿಯ ಉದ್ಘಾಟನಾ ಕಾರ್ಯಕ್ರಮ ಹಾಗೂ ಕಾರ್ಮಿಕ ಇಲಾಖೆಯ ಕಟ್ಟಡ ಉದ್ಘಾಟನೆ ಮತ್ತು ನಿರ್ಮಾಣ, ಕಾರ್ಮಿಕ ಕಲ್ಯಾಣ ಮಂಡಳಿ ವತಿಯಿಂದ ನೋಂದಾಯಿತ ಕಟ್ಟಡ ಕಾರ್ಮಿಕರಿಗೆ ಟೂಲ್ ಕಿಟ್ ವಿತರಣೆ ಮಾಡೋ ಸಮಾರಂಭ ಇಂಡಿ ನಗರದ ಹೃದಯ ಭಾಗದಲ್ಲಿರುವ ಮಿನಿ ವಿಧಾನಸೌಧ ಆವರಣದ ಮುಂಭಾಗದಲ್ಲಿ ನಡೆಯಿತು. ಈ ಕಾರ್ಯಕ್ರಮಕ್ಕೆ ಇಂಡಿ ಕ್ಷೇತ್ರದ ಶಾಸಕರಾದ ಶ್ರೀ ಯಶವಂತರಾಯಗೌಡ ಪಾಟೀಲ ಜ್ಯೋತಿ ಬೆಳಗಿಸುವ ಮೂಲಕ ಚಾಲನೆ ನೀಡಿದರು. ನಂತರ ಮಾತನಾಡಿದ ಅವರು, ನಮ್ಮ ಕಾಂಗ್ರೆಸ್ ಪಕ್ಷ 2023ರಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಕೊಟ್ಟ 5 ಗ್ಯಾರಂಟಿಗಳನ್ನು ಅಧಿಕಾರಕ್ಕೆ ಬಂದ ಮೇಲೆ ಈಡೇರಿಸುವಲ್ಲಿ ಯಶಸ್ವಿಯಾಗಿದೆ. 5 ಗ್ಯಾರಂಟಿ ಯೋಜನೆಗಳ ಮೂಲಕ ಸಾರ್ವತ್ರಿಕ ಮೂಲ ಆದಾಯದ ಪರಿಕಲ್ಪನೆಯನ್ನ ಪರಿಚಯಿಸುತ್ತಿರುವ ಮೊದಲ ರಾಜ್ಯ ಕರ್ನಾಟಕ ಅಂತ ಹೇಳಿದ್ರು. ವಿರೋಧ ಪಕ್ಷದವರು ಗ್ಯಾರಂಟಿ ಯೋಜನೆಗಳ ಜಾರಿ ಸಾಧ್ಯವಿಲ್ಲ ಅಂತ ಹೇಳಿದ್ರು. ಈ ಎಲ್ಲಾ ಯೋಜನೆಗಳಿಗೆ ಬಜೆಟ್ನಲ್ಲಿ ಅನುದಾನ ಹಂಚಿಕೆ ಮಾಡಲಾಗಿದೆ. ಅನುದಾನ ಕ್ರೋಢೀಕರಣವನ್ನು ಬಜೆಟ್ನಲ್ಲಿ ವಿವರಿಸಲಾಗಿದೆ. ಈ ಕಾರ್ಯಕ್ರಮಗಳಿಗೆ ವಾರ್ಷಿಕ ಅಂದಾಜು ಒಟ್ಟು 58,068 ಕೋಟಿ ರೂಪಾಯಿಗಳ ಅಗತ್ಯವಿದೆ. ಪ್ರತಿ ಕುಟುಂಬಕ್ಕೆ ತಿಂಗಳಿಗೆ 4ರಿಂದ 5 ಸಾವಿರ ರೂಪಾಯಿಗಳು ದೊರೆಯುತ್ತದೆ ಅಂದ್ರೂ ತಪ್ಪಾಗಲಾರದು ಅಂತ ಹೇಳಿದ್ರು. ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದ ಪ್ರಶಾಂತ್ ಕಾಳೆ, ಇಲಿಯಾಸ್ ಬೋರಾಮಣಿ, ಎಂಆರ್ ಪಾಟೀಲ ಸೇರಿದಂತೆ ಅನೇಕರು ಮಾತನಾಡಿದರು. ಇನ್ನು ಇಂಡಿ ಉಪವಿಭಾಗಾಧಿಕಾರಿ ಅಬೀದ್ ಗದ್ಯಾಳ, ಇಂಡಿ ತಹಶೀಲ್ದಾರ್ ಇ ಕಡಕಭಾವಿ, ಇಂಡಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ನಂದೀಪ್ ರಾಠೋಡ, ಬಿಕೆ ಪಾಟೀಲ್, ಜಾವೀದ್ ಮೊಮಿನ್, ಭೀಮು ಕೌಲಗಿ, ಮಲ್ಲು ಬೋಸಗಿ, ಭೀಮಾಶಂಕರ್ ಹಂಜಗಿ, ಶಿಶು ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ತಾಲೂಕು ಅಧಿಕಾರಿ ಗೀತಾ ಎಸ್ ಗುತ್ತರಗಿಮಠ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಸಾಮಾಜಿಕ ನ್ಯಾಯದ ಹರಿಕಾರಾಗಿರ್ತಕ್ಕಂಥ ದೇವರಾಜ್ ಅರಸ್ ಅವ್ರನ್ನ ನಾವೆಲ್ಲ ನೆನಪಿಸ್ಕೋಬೇಕಾಗ್ತದ. ಇಂಥ ಇತಿಹಾಸ ಈ ರಾಜ್ಯಕ್ಕಿದೆ. ಉಡುವನೆ ಒಡೆಯ ಅಂತಕ್ಕಂಥ ಇತಿಹಾಸವನ್ನ ಈ ರಾಜ್ಯದಲ್ಲ ಇಡೀ ರಾಷ್ಟ್ರದಲ್ಲೇ ಪ್ರಶಂಸೆಗೆ ಒಳಗಾಗಿರ್ತಕ್ಕಂಥದನ್ನ ಅದು ಕರ್ನಾಟಕ ಈ ಮಣ್ಣಿನಿಂದ ಇಡೀ ದೇಶಕ್ಕೆ ಪರಿಚಯಿಸಿದ್ದನ್ನ ನಾವೆಲ್ಲ ಗಮನಿಸಿದ್ದೀವಿ. ಇದು ಬರೀ ರಾಜಕೀಯವಾಗೆಲ್ಲ ಸಾಂಸ್ಕೃತಿಕ ನಾಯಕತೆಯನ್ನು ಇವತ್ತು ಬಸವಣ್ಣ ಅವ್ರನ್ನ ನಾವು ಕರೀತಾ ಇದ್ದೀವಿ. ಆ ಅಣ್ಣ ಬಸವಣ್ಣ ಸಂಸ್ಕಾರವನ್ನ, ಆ ವಿಚಾರಧಾರೆಯನ್ನು ನಮ್ಮಲ್ಲಿ ಬಿತ್ತಿ ಹೋಗಿದ್ದಾರೆ. ಸರ್ವರು ನಮ್ಮವರೇ, ಸರ್ವರಿಗೂ ಸಮಪಾಲು ಸಮಬಾಳು ಸೈದ್ಧಾಂತಿಕ ನಿಲುವುಗಳನ್ನ ಈ ಪ್ರಪಂಚಕ್ಕೆ 8ನೇ ಶತಮಾನದಲ್ಲಿ ಕೊಟ್ಟಿರ್ತಕ್ಕಂಥ ಅಣ್ಣ ಬಸವಣ್ಣನ ವಿಚಾರಧಾರೆಗಳನ್ನ ಅಳವಡಿಸಿಕೊಂಡಿರ್ತಕ್ಕಂಥವ್ರು ಅಂತ ನಾಗರಿಕ ಸಮಾಜ ನಮ್ಮದು. ಸ್ವಾತಂತ್ರ್ಯದ ನಂತರ ಈ ದೇಶದ ಜನ ಸರ್ವ ವರ್ಗಗಳನ್ನ ಸಮಾನತೆಯಿಂದ ಕಾಣಬೇಕಂತಕ್ಕಂಥ ಚಿಂತನೆಯಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಅನನ್ಯ ಕೊಡುಗೆಯನ್ನ, ಆ ಇತಿಹಾಸವನ್ನ, ಆ ಸಂವಿಧಾನವನ್ನ ನಾವೆಲ್ಲ ಗೌರವಿಸಬೇಕಾದದ್ದು ನಾಗರಿಕ ಸಮಾಜದ ಕರ್ತವ್ಯ. ಅಂತ ಚಿಂತನೆ ಇಡೀ ದೇಶದಲ್ಲಿ ಬಹಳ ವಿಭಿನ್ನವಾಗಿ ಜಾರಿಗೆ ತಂದಿರತಕ್ಕಂಥ ಇತಿಹಾಸ ಈ ರಾಜ್ಯಕ್ಕೆ ಸಲ್ತದು. ಇಲ್ಲೇನಾದ್ರೂ ಒಂದು ಟೀಕೆ ಟಿಪ್ಪಣಿಗಳು ಬಂದ್ರೆ ತನ್ನ ರಾಜಕೀಯವನ್ನ, ಸರ್ಕಾರಗಳನ್ನ ಡಿಸಾಲ್ವ್ ಮಾಡಿರ್ತಕ್ಕಂಥ ಇತಿಹಾಸ ಯಾರಿಗಾರು ಸಲ್ತಿದ್ರೆ ಅದು ರಾಮಕೃಷ್ಣ ಹೆಗಡೆ ಅಂತ ಒಬ್ಬ ಪುಣ್ಯಾತ್ಮ ಈ ರಾಜ್ಯದಲ್ಲಿ ಕೊಟ್ಟದ್ದನ್ನ ಇತಿಹಾಸವನ್ನ ನಾವೆಲ್ಲ ಗಮನಿಸಬೇಕಾಗ್ತದೆ. ರಾಜಕಾರಣದಲ್ಲಿ ನಾವು ಎಷ್ಟು ದಿವಸ ಅಧಿಕಾರದಾಗ ಇರ್ತೀವಿ ಅನ್ನೋದು ಬಹಳ ಮಹತ್ವದಲ್ಲ. ನಿಮ್ಮ ನಡೆ ನುಡಿ, ನೀವು ಇಟ್ಕೊಂಡಿರ್ತಕ್ಕಂಥ ವಿಚಾರಧಾರೆಗಳು ಇಡೀ ರಾಜ್ಯ ನಿಮ್ಮನ್ನ ಗಮನಿಸ್ತಾ ಇರ್ತದ. ಆ ಪ್ರಬುದ್ಧತೆ ನಿಮ್ಮಲ್ಲಿರ್ಬೇಕು. ಅದಕ್ಕಾಗಿ ಈ ರಾಜ್ಯದ ವಿಭಿನ್ನ ನಿಲುವುಗಳನ್ನ, ಅಧಿಕಾರದ ತ್ಯಾಗವನ್ನ ಆ ಕಾಲದಲ್ಲಿ ನಿಜಲಿಂಗಪ್ಪ ಅವರಿಂದ ನೋಡಿ ಕಲಿಬೇಕು. ಅಂತ ಭವ್ಯ ಪರಂಪರೆ ಈ ರಾಜ್ಯಕ್ಕಿದೆ. ಅಂತದೇ ಸಾಲಿನಲ್ಲಿ ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯನವರು ಸಾಕ್ತಾ ಇದ್ದಾರೆ. ಇವತ್ತಿನ ಈ ರಾಜಕಾರಣ ಅಪರೂಪದ ವ್ಯಕ್ತಿತ್ವ. ಜನಮಾನಸರಲ್ಲಿ ಇವತ್ತು ಶಾಶ್ವತವಾಗಿ ಬಡವರ ಪರವಾಗಿ ಚಿಂತನೆಗಳನ್ನ, ಆ ವರ್ಗಗಳನ್ನ ಎಲ್ಲ ಹಂತದಲ್ಲಿ ಬೆಳವಣಿಗೆ ಮಾಡ್ತಕ್ಕಂಥ ಆ ದೂರದೃಷ್ಟಿ, ಅತ್ಯಂತ ಪ್ರಗತಿದಾಯಕ ವಿಚಾರಗಳು, ಸಮಾಜವಾದಿ ಸಿದ್ಧಾಂತ, ಲೋಹ ಸಂಸ್ಕೃತಿ, ಶಾಂತವೀರ್ ಗೋಪಾಲ್ ಗೌಡರ ಇತಿಹಾಸದೊಂದಿಗೆ ಈ ನಾಡನ್ನ ಕಂಡಿರ್ತಕ್ಕಂಥ ಅಪರೂಪದ ವ್ಯಕ್ತಿ ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯನವರು ಇದ್ದಾರೆ. ಅವರ ನೇತೃತ್ವದಲ್ಲಿ ಸರ್ಕಾರ ಇಂಥ ಯೋಜನೆಗಳನ್ನ ಜಾರಿಗೆ ತರ್ತಾ ಇದ್ದೀವಿ. ನಾವು ಈ ರಾಜ್ಯದ 7 ಕೋಟಿ ಜನ ಹಸಿವಿನಿಂದ ಬಳಬಾರದು ಅಂತಕ್ಕಂಥ ಚಿಂತನೆ ಇಟ್ಕೊಂಡು 2013ರಲ್ಲಿ ಬಸವ ಜಯಂತಿ ದಿನ ತಮ್ಮ ಅಧಿಕಾರದ ಮೊದಲನೇ ಮುಖ್ಯಮಂತ್ರಿಯಾಗಿ ಪದಗ್ರಹಣ ಮಾಡಿದ ನಂತರ ಈ ರಾಜ್ಯವನ್ನ ಹಸಿವು ಮುಕ್ತ ರಾಜ್ಯವನ್ನಾಗಿ ಮಾಡಬೇಕಂತಕ್ಕಂಥ
ಅನ್ನಭಾಗ್ಯ ಯೋಜನೆ ಕೊಟ್ಟಿರ್ತಕ್ಕಂಥ ರೂವಾರಿ ಯಾರು ಇದ್ರೆ ಅದು ಸನ್ಮಾನ್ಯ ಸಿದ್ದರಾಮಯ್ಯನವರು ಅನ್ನೋದನ್ನ ಬಹಳ ಅಭಿಮಾನದಿಂದ ನಾವೆಲ್ಲ ನೆನಪಿಸ್ಕೋಬೇಕಾಗ್ತದೆ. ಅಂತ ಸಿದ್ದರಾಮಯ್ಯನವರು 5 ವರ್ಷ